ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ರಂಗೇರುತ್ತಿದೆ. ಮತದಾನದ ದಿನ ಸಮೀಪಿಸುತ್ತಿದೆ. ಹಾಗಿದ್ರೆ ಜನರನ್ನ ಕಾಡ್ತಾ ಇರೋದೇನು, ಅವರ ನಿರೀಕ್ಷೆಗಳೇನು? ಮತದಾರರ ಮನದಾಳವನ್ನ ನೇರವಾಗಿ ಅವರಿಂದ ತಿಳಿಯೋ TV9 ಮತಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್. ಒಂದು ಸುನಿಲ್ ಬೋಸ್ ಒಳ್ಳೆ ಅಭ್ಯರ್ಥಿ, ಅವರ ನೋಡ್ಚಾಸ್ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, ಸುನಿಲ್ ಬೋಸ್ ಬರ್ತಾರೆ ಸರ್. ಬಾಲರಾಜ್ ಅವರು ಹಂಗೆ 20 ವರ್ಷ ಆದಮೇಲೆ ವನವಾಸದಿಂದ ಈಚೆ ಬರ್ತಾರೆ. 100% BJP ಗೆಲ್ಲುತ್ತೆ ಸರ್. ಖರ್ಚು ಮಾಡ್ಬೇಕಾಯ್ತು ಫ್ರೀ ಅಂತ. ಈಗ ಎತ್ತಿ ಹೊಂಡಲ್ಲ ಊರ್ಗ ಏನು ಮಾಡೋಣ, ಬರದೆ BJP ನಂತ ಆಯಣ, ಇಲ್ಲ ಅಂದ್ರೆ ಎಕಡೆ ತಗೊಂಡು ಹೊಡೀರಿ. ಚಾಮರಾಜನಗರ ಹೈ ವೋಲ್ಟೇಜ್ ಅಖಾಡವಾಗಿರೋ ಈ ಮೀಸಲು ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ 4 ಮತ್ತು ಮೈಸೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ತವರೂರು ಸಿದ್ದರಾಮನಹುಂಡಿ, ಸ್ವಕ್ಷೇತ್ರ ವರುಣಾ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಇಲ್ಲಿ ಕೊಳ್ಳೇಗಾಲ ಮಾಜಿ ಶಾಸಕ ಬಾಲರಾಜ್ ಬಿಜೆಪಿ ಅಭ್ಯರ್ಥಿಯಾಗಿದ್ರೆ, ಸಿದ್ದರಾಮಯ್ಯ ಆಪ್ತ ಸಚಿವ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಕಾಂಗ್ರೆಸ್ ಹುರಿಯಾಳು. ಹೀಗಾಗಿ ಚಾಮರಾಜನಗರ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರೋ ಸಿಎಂ ಮಿಂಚಿನ ಪ್ರಚಾರ ನಡೆಸುತ್ತಿದ್ದಾರೆ. ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡ್ಬೇಕು ನೀವು. ಜಾಸ್ತಿ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಬುಧವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸುನಿಲ್ ಬೋಸ್ ಪರ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಇನ್ನು ಬಿಜೆಪಿ ಅಭ್ಯರ್ಥಿ ಬಾಲರಾಜ್, ವಿಜಯೇಂದ್ರ, GT ದೇವೇಗೌಡ ಜೊತೆ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜಕೀಯ ನಿವೃತ್ತಿ ಘೋಷಿಸಿರುವ ಬಿಜೆಪಿ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಾಲರಾಜ್ ನಾಮಪತ್ರ ಕಾರ್ಯಕ್ರಮಕ್ಕೆ ಗೈರಾಗಿರೋದು ಕುತೂಹಲ ಕೆರಳಿಸಿದೆ. ಮೈಸೂರು, ಚಾಮರಾಜನಗರ ಕ್ಷೇತ್ರಗಳಲ್ಲಿ ಪ್ರತಿಷ್ಠೆ ಪಣಕ್ಕಿಟ್ಟಿರುವ ಸಿದ್ದರಾಮಯ್ಯ ಮುನಿಸು ಮರೆತು ಹಳೆ ಮಿತ್ರ, ಈ ಭಾಗದ ಪ್ರಭಾವಿ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯುವ ತಂತ್ರ ಹೂಡಿದ್ದಾರೆ. ಈಗಾಗಲೇ ಮೈಸೂರು, ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿಗಳು ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ. ನಾವಿವತ್ತು ಗಡಿ ಜಿಲ್ಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಒಂದು ಕಡೆ ನಂಜನಗೂಡು ನಂಜುಂಡೇಶ್ವರ, ಮತ್ತೊಂದು ಕಡೆ ಮಲೆ ಮಾದೇಶ್ವರನಲ್ಲಿರುವಂತಹ ಈ ಪುಣ್ಯ ಭೂಮಿಯ ಕ್ಷೇತ್ರದಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಹಾಗೂ ಮಾಜಿ ಶಾಸಕ ಬಾಲರಾಜ್ ನಡುವೆ ಚುನಾವಣಾ ಯುದ್ಧ ಹೇಗಿದೆ? ಕ್ಷೇತ್ರದಲ್ಲಿ ಜನರು ಚುನಾವಣೆ ಬಗ್ಗೆ ಏನಂತಾರೆ? ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು? ಜನರ ನಿರೀಕ್ಷೆಗಳೇನು? ಬನ್ನಿ ಕ್ಷೇತ್ರದಲ್ಲಿ ಒಂದು ಸುತ್ತು ಹಾಕಿ ನೋಡಿ ಬರೋಣ. ಸರ್, ಹೇಗಿದೆ ಚುನಾವಣೆ? ಇದರಲ್ಲಿ ಸಿದ್ದರಾಮಯ್ಯನ ಅಲೆಯಿಂದ, DK ಶಿವಕುಮಾರ್ ಅಲೆಯಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಲ್ಲಿ ಬರೋದು. ಯಾವುದೇ ಬಾಲರಾಜು ನಿಂತಾರೆ ನಿಜ, ಬಾಲರಾಜು ನಮ್ಮ ಫ್ರೆಂಡನ್ನೇ, ಆದರೂ ಬಾಲರಾಜು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಬಟ್ ದೇಶದ ಹಿತದೃಷ್ಟಿಯಿಂದ ಮೋದಿ ಉತ್ತಮವಾದ ವ್ಯಕ್ತಿ ಸರ್. ಯಾಕೆಂದರೆ ಇವತ್ತಿನ ಯುವಕರಿಗೆ ಆಗಲಿ ಅಥವಾ ಈಗ ರಾಷ್ಟ್ರದ ಅಭಿವೃದ್ಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. 3ಕ್ಕೆ ಬರೋಂಥ ಅವಕಾಶಗಳಿದೆ. ನಾವೇನೋ ರಾಜಕೀಯ ಮಾತಾಡ್ಬೋದು ಇಲ್ಲಿ ಜಾತಿಗಳು ಧರ್ಮಗಳು ಇಟ್ಕೊಂಡು, ಬಟ್ ದೇಶದ ಅಭಿವೃದ್ಧಿಯನ್ನು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ವಿದ್ಯಾವಂತರಿಗೆ. ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯ ಬೋಟ್ನಲ್ಲಿದ್ದೇವೆ. ಹೇಗಿದೆ ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ? ಚಾಮರಾಜನಗರ ಲೋಕಸಭೆ ಚೆನ್ನಾಗಿದೆ ಸರ್. ಯಾಕಂದರೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಧ್ರುವನಾರಾಯಣ್ ಪರ ಇದ್ದರು, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಅವರ ಅಪ್ಪ ಅವರು ಮಂತ್ರಿ ಆಗಿದ್ದಾರೆ.
ಅವರು ಇದ್ದಾರೆ ಈಗ. ಅಂದರೆ ಮಗಂಗೆ ಒಂದು ಚಾನ್ಸ್ ಕೊಟ್ಟರೆ ಅವರೂ ಕೆಲಸ ಮಾಡ್ತಾರೆ. 2 ಕೈ ಇರ್ತದೆ ಈಗ. ಸಿದ್ದರಾಮಯ್ಯನ ಗ್ಯಾರಂಟಿ, ಸಿದ್ದರಾಮಯ್ಯನ ವಾರಂಟಿ ಮುಗಿದೋಗಿ ಎಲ್ಲ ಕಪಿಲಾ ನದಿಲಿ ಮುಳುಗೋಗಿ ಅದು ಮೆಟ್ರೋ ಡ್ಯಾಮ್ ಸೇರೋ ಹೊತ್ತಾಗೈತೆ. ಏನೇ ಇದ್ರೂ ಈ ದೇಶಕ್ಕೆ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ, ಮೋದಿದೇ ಗ್ಯಾರಂಟಿ. ನಾವೀಗ ಚಾಮರಾಜನಗರದ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೇಗೂರಿನಲ್ಲಿದ್ದಾವೆ. ಮತ್ತೆ ಚುನಾವಣೆ ಬಂದಿದೆ, ಲೋಕಸಭಾ ಚುನಾವಣೆ ಹೇಗಿದೆ ಸರ್? ಇಲ್ಲಿ ಕಾಂಗ್ರೆಸ್ ತುಂಬಾ ಚೆನ್ನಾಗಿದೆ ಸರ್. ಯಾವ ಕಾರಣ? ಗಣೇಶ್ ಪ್ರಸಾದ್ ಒಳ್ಳೆ ಕೆಲಸ ಮಾಡೋರೆ. ಬಿಜೆಪಿಯಿಂದ ಏನು ಅನುಕೂಲ ಆಗಿಲ್ಲ ಇಲ್ಲಿ. ಹೇಗಿದೆ ಸರ್? ಸರ್ ಬಿಜೆಪಿ ಭಾರಿ ಚೆನ್ನಾಗಿದೆ. ಯಾವ ಕಾರಣಕ್ಕೆ? ಮೋದಿ ಅಲೆ ಇದೆ. ಜೊತೆಗೆ ನಮ್ಮ ಇಲ್ಲಿ ಬಾಲರಾಜವ್ರು ಗೆದ್ರೆ ಈ ರೋಡ್ ಎಲ್ಲ ಕ್ಲೀನಾಗಿ ಕೆಲಸ ಆಗುತ್ತೆ. ಅಲ್ಲೂ ಮೋದಿಯವ್ರು ಬರೋದಂತೂ ಗ್ಯಾರಂಟಿ. ಇಲ್ಲಿ ಬಾಲರಾಜವ್ರು ಗೆದ್ರೆ ಒಳ್ಳೊಳ್ಳೆ ಕೆಲಸಗಳಾಯ್ತವೆ ಅಷ್ಟೇ. ಮೋದಿ ಏನು ಮಾಡ್ತಾರೆ? ಮೋದಿ ಏನೂ ಮಾಡಲ್ಲ. ಅವ್ರು ಏನಪ್ಪ ಅಂದರೆ ದೊಡ್ಡ ಏರೋಪ್ಲೇನ್ ತಿರುಗಾಡ್ಕೊಂಡು ಇಲ್ಲಿ ಬಂದರೆ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ ಮೋದಿ ಅವರು. ಮೋದಿದು ಏನೂ ಇಲ್ಲ, ಸುಮ್ಮನೆ ಹೆಸರು ಅಷ್ಟೇ. ತಪ್ಪೋದು ಮಾಡೋದು. ಯಾಕೆ ನಮ್ಮ ಗಂಡಸ್ಗೆ ಇಲ್ವಾ? ಅದಕ್ಕೆ ಅವ್ರು ಒಬ್ರಿಗೆ ಹೆಂಗ್ಸ್ಬೇಕು ಮಾಡಬೇಕು. ಬಸ್ಗೆ ಗಂಡಸ್ಗೆ ಮಾಡ್ಬೇಕಾಯ್ತು ಫ್ರೀ ಅಂತ. ಈಗ ನಮ್ಮ ಎತ್ತಿ ಹೊಂಡಲ್ಲ ಊರ್ಗ ಏನು ಮಾಡೋಣ? ಹೇಳಿಲ್ವಾ ನಿಮ್ಗೆ? ಏನೂ ಹೇಳಿಲ್ಲ, ಹೊಂಡಲ್ಲ. ವಾ, ಹೇಳಲೇ ಇಲ್ಲ ನಿಮ್ಗೆ? ಹೇಳಿಲ್ಲ, ಹೊಂಡಲ್ಲ. ಯಾವ್ದಕ್ಕೆ ಫ್ರೀ ಮಾಡಿದ್ರು? ಫ್ರೀ ಮಾಡಿರೋದು ಕೊಟ್ಟೋಗಿರೋದು. ಹೊಂಡಿರೋದು ಬಸ್ ಫ್ರೀ. ಜೀವ ಹೋಯ್ತಾರೆ. ಯಾಕೆ ಹೋಗ್ಬೇಕು? ದಿನ ಹೋಯ್ತಾರ? ಜೀವ ಹೋಯ್ತಾರೆ. ಈಗ ಕೆಲಸ ಮಾಡಲ್ಲ, ಹೊಲದ ಕೆಲಸ ಮಾಡಲ್ಲ. ಯಾಕೆ ಮಾಡಿದೀನವ? ಯಾಕೆ ಮಾಡಿದೀನವ ಅಂತ ಕೇಳಿ ಸಹ ತಪ್ಪೋದು. ಅಕ್ಕಿ ದುಡ್ಡು ಬರ್ತಾ ಇದೆ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ. ಅದರಲ್ಲಿ ಒಂದು ಸುನಿಲ್ ಬೋಸ್ ಒಳ್ಳೆ ಅಭ್ಯರ್ಥಿ. ಅವರ ನೋಡ್ಚಾಸ್ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, ಸುನಿಲ್ ಬೋಸ್ ಬರ್ತಾರೆ ಸರ್. ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್. ಯಾವ ಕಾರಣಕ್ಕೆ? ನಾವು ಹೆಣ್ಮಕ್ಳಿಗೋಸ್ಕರ ಎಲ್ಲಾನು ಹೋರಾಡ್ತಾ ಇದಾರಲ್ವಾ, ಹೆಣ್ಮಕ್ಳಿಗೋಸ್ಕರ ಎಲ್ಲಾನು ಸಿದ್ದರಾಮಯ್ಯ ಅವರು ಎಲ್ಲ ಹೆಣ್ಮಕ್ಳಿಗೋಸ್ಕರ ಇದು ಮಾಡ್ತಾ ಇದಾರಲ್ಲ, ಫ್ರೀ ಕೊಟ್ಟಿದ್ದಾರೆ ಅಂತ ನಾವು ಕಾಂಗ್ರೆಸ್ಸೇ ಹಾಕೋದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷ ಒಬ್ಬ ಒಳ್ಳೆಯ ಅತ್ಯುತ್ತಮ ಒಬ್ಬ ಜನರಿಗೆ ಸಿಗುವಂಥ ಸಾಮಾನ್ಯ ವ್ಯಕ್ತಿ ಎಸ್ ಬಾಲರಾಜು ಎಂಬ ಕೊಳ್ಳೇಗಾಲದ ಮಾಜಿ ಶಾಸಕರನ್ನ ಕಣಕ್ಕಿಳಿಸಿದೆ. ನಿಜಕ್ಕೂ ಈ ಚುನಾವಣೆ ಬಾಲರಾಜು ಅವರು ಗೆದ್ದೇ ಗೆಲ್ತಾರೆ 100ಕ್ಕೆ 100 ಭಾಗ. ಪ್ರಧಾನಿಗಳ ಕೈಯನ್ನು ಬಲಪಡಿಸ್ತೀವಿ. ಯಾರಿಗೆ ಚೆನ್ನಾಗಿದೆ ಸರ್? ಸರ್ ಇಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ ಸರ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಗ್ಯಾರಂಟಿ ಎಲ್ಲ ಹೇಳ್ದನ್ನೆಲ್ಲ ಮಾಡಿದ್ದಾರೆ. ಹಾಗೂ ಎಚ್ ಸಿ ಮಾಧವಪುರ ಪುತ್ರ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಗೆಲ್ಬೋದು. ಹೇಗಿದೆ ಮೇಡಮ್ ಎಲೆಕ್ಷನ್? ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಇರೋದ್ರಿಂದ ಇನ್ನೂ ದೇಶ ಇನ್ನೂ ಡೆವಲಪ್ ಆಗುತ್ತೆ ಅನ್ನೋ ಪಕ್ಷಕ್ಕೆ. ಇಂಡಿಯಾ ಈಗ ಡೆವಲಪಿಂಗ್ ಕಂಟ್ರಿ ಆಗಿದೆ. ಮುಂದೆ ಮೋದಿ ಬಂದರೆ ಡೆವಲಪ್ಡ್ ಕಂಟ್ರಿ ಆಗ್ಬೋದು. ಚಾಮರಾಜನಗರ ಡೌಟ್ ಇದೆ, ಬಟ್ ಆಲ್ ಓವರ್ ಇಂಡಿಯಾ ಮೋದಿನೇ ಬರೋದು ಅಂತ ಡೌಟ್ ಇದೆ. ಸೊ ಬಿಜೆಪಿ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ನೋಡ್ತಾ ಬಂದ್ರೆ. ಹೋದ್ ಸಲ ಕಂಪೇರ್ ಮಾಡಿದ್ರು ಈ ಸಲ ಏನು ಅದು ಇದು ಅಂತ ಎಲ್ಲ ಕೊಟ್ಟು ಸ್ವಲ್ಪ ಎಲ್ಲ 2,000 ಕೊಡ್ತಾರೆ, ಅಕ್ಕಿ ದುಡ್ಡು ಕೊಡ್ತಾರೆ ಅನ್ನೋದ್ರಿಂದ ಜಾಸ್ತಿ ಆಗಿದೆ. ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದ ಬಳಿ ಇದ್ದಾವೆ. ಬರದೆ ಬಿಜೆಪಿ ನನ್ನ ತಾಯಣ್ಣ, ಬರದೆ ಬಿಜೆಪಿ. ಇಲ್ಲ ಅಂದ್ರೆ ಎಕಡೆ ತಗೊಂಡ್ಬಿಡಿರಿ. ಹಿಂದೂಸ್ತಾನ್ ಫ್ರೀಯಿಂದ ಜನಗಳಿಗೆ ಅನುಕೂಲ ಆಗಿಲ್ವಾ? ಅನುಕೂಲ ಆಗಿದೆ. ಸರ್ಕಾರ ಲಾಸ್ ಆಗ್ತದಲ್ಲ. ಪೆಟ್ರೋಲ್ ಜಾಸ್ತಿ, ಹಾಲ್ ಜಾಸ್ತಿ, ಇದು ಜಾಸ್ತಿ, ಎಲ್ಲ ಜಾಸ್ತಿ. ಏನ್ ಮಾಡ್ತೀರಿ? ಹೇಗಿದೆ ಚುನಾವಣೆ ಸರ್? ಚೆನ್ನಾಗಿದೆ. ಯಾರ ಪರವಾಗಿದೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಸರ್ 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದ 70 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಮಾಡಿದ ದೇಶದ ಮೇಲೆ ಇದ್ದ ಸಾಲ 50 ಲಕ್ಷ ಕೋಟಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಒಬ್ಬರೇ ಮಾಡಿರೋ ಸಾಲ 100 ಲಕ್ಷ ಕೋಟಿ ಸಾಲ ಮಾಡೋರು. ಅದನ್ನ ಯಾರು ತೀರ್ತಾರೆ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಂದ್ರು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡೇ ಇಲ್ಲ. ನಾವೀಗ ಚಾಮರಾಜ ಲೋಕಸಭಾ ಕ್ಷೇತ್ರದ ಕೊಳ್ಳೇಗಾಲದ ಶಕ್ತಿ ದೇವರು ಪ್ರಸನ್ನ ವೀರಾಂಜನೇಯ ದೇಗುಲದಲ್ಲಿದ್ದೇವೆ. ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೆಜಾರಿಟಿ ಬರಬೇಕು. ಆ ಮೆಜಾರಿಟಿ ಖಂಡಿತ ಮೋದಿ ಅವರಿಗೆ ಈ ಸಲ ಖಂಡಿತ ಸಿಗುತ್ತೆ. ಯಾಕಂದರೆ ಜನ ನಾಯಕ ಬೇಕು. ನಾಯಕ 3ನೇ ಬಾರಿ ಪ್ರಧಾನಮಂತ್ರಿ ಖಂಡಿತ ಆಗ್ತಾರೆ.
ನಾವೀಗ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯ ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಹೇಗಿದೆ ಸರ್ ಚುನಾವಣೆ? ಚುನಾವಣೆ ನಡೀತಾ ಇದೆ, ಇದೇನಿಲ್ಲ. ಕಾಂಗ್ರೆಸ್ ಬಿಜೆಪಿ ಸರ್ ನಾವು ಅಪ್ಟ ಕಾಂಗ್ರೆಸ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ ಗ್ಯಾರಂಟಿಗೂ ಕೊಟ್ಟಿದ್ದಾರೆ, ಬಡವರ ಪರ ಯೋಜನೆ ಮಾಡ್ತಾಯಿದ್ದಾರೆ, ಸಂವಿಧಾನ ಉಳಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ. ಆಯಿತಾ, ಯೂತ್ಸ್ಗಳಿಗೆ ಉದ್ಯೋಗ ಕೊಡ್ತೀವಿ ಅಂದ್ರೆ ಬಿಜೆಪಿ ಏನೂ ಕೊಡಲಿಲ್ಲ, ಬರೀ ಮಾತಷ್ಟೇ. ಸೊ ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಬಂದು JDS ಶಾಸಕರಿದ್ದಾರೆ. JDS ಬಿಜೆಪಿ ಒಂದಾಗಿದೆ. JDSನವರು ತಟಸ್ಥವಾಗಿ ಇರ್ತಾರೆ, ಯಾರು ಬೇಕಾದ್ರೂ ಮಾಡಿ ಅಂತಾರೆ, ಅವ್ರು ಕಾಂಗ್ರೆಸ್ಗೆ ಮಾಡಲ್ಲ. ಬಿಜೆಪಿ ಜೊತೆ ಕುಮಾರಣ್ಣ ಹೇಳಿದಾರಲ್ಲ, ಮಾಡಿದ್ದಾರೆ, ಆಗೋದಿಲ್ಲ. ನೆಕ್ಸ್ಟ್ ಅವ್ರಿಗೆ ಬೇಕಲ್ಲ, ನೆಕ್ಸ್ಟು ಅಲಯನ್ಸ್ ಮಾಡ್ಕೊತಾರೆ ವಿಧಾನಸಭೆಯಲ್ಲಿ. ಅಲಯನ್ಸ್ ಮಾಡ್ಕೊಂಡ್ರೆ ಇವರಿಗೆ ಕೊಡಲ್ಲಪ್ಪ, ಮಂಜುನಾಥ್ಗೆ ಕೊಡಲ್ಲ, ಹಾಗೇನು ಮಾಡ್ತಾರೆ? ಸುನಿಲ್ ಬೋಸ್ಗಿಂತ ಬಾಲರಾಜ್ ಒಳ್ಳೆಯ ಕ್ಯಾಂಡಿಡೇಟು, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಹಿಂದೆನೂ ನಮಗೆ ಮಾಡಿಕೊಟ್ಟಿದ್ದಾರೆ ಅವರು. ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ಮೋದಿ. ಚಾಮರಾಜ ಲೋಕಸಭಾ ಕ್ಷೇತ್ರದ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಬಾಲರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರು ತಮಗೆ ಯಾಕೆ ಮತವನ್ನು ಹಾಕಬೇಕು? ನಾನು 32 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಎಲ್ಲ ಬಡವರ ಪರ, ಹಿಂದುಳಿದವರ ಪರ ಮತ್ತು ಎಲ್ಲ ಸಮಸ್ಯೆಗಳ ಪರ ಹೋರಾಟ ಮಾಡ್ತಾ ಬಂದಿದ್ದೀನಿ. ರಾಜಕೀಯವಾಗಿ ಇಷ್ಟು ವರ್ಷ ಸುದೀರ್ಘವಾದಂಥ ಜೀವನದಲ್ಲಿ ನಾನು ಸಿಕ್ಕಿರ್ತಕ್ಕಂಥದ್ದು ಕೇವಲ 3 ವರ್ಷಗಳು ಮಾತ್ರ ಅವಧಿ. ಇನ್ನು ಉಳಿದಂಥ 29 ವರ್ಷಗಳ ರಾಜಕೀಯಕ್ಕೋಸ್ಕರ ನನ್ನ ಜೀವನವನ್ನೇ ದುಡಿಮೆ ಮಾಡಿಟ್ಟಿದ್ದೀನಿ. ಹಾಗಾಗಿ ಜನರಲ್ಲಿ ನನಗೊಂದು ಮತ ಕೊಡಿ, ಮೋದಿಜಿಯವ್ರನ್ನ ಈ ದೇಶದ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಕನಸನ್ನು ಈಡೇರಿಸಿ, ಮತ್ತು ನನಗೆ ನನ್ನ ಸೇವಾ ಕ್ಷೇತ್ರದಲ್ಲಿ ನಾನು ದುಡಿದಿರ್ತಕ್ಕಂಥದ್ದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೀನಿ. ನಾವೀಗ ಚಾಮರಾಜನಗರದ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾವೆ. ಸುನಿಲ್ ಬೋಸು, ಬಾಲರಾಜು. ಬಾಲರಾಜ್ ಸರ್. ಯಾವ ಕಾರಣಕ್ಕೆ ಸರ್? ಬಿಜೆಪಿ ಇಲ್ಲಿ ಮೋದಿ ಪಕ್ಷ ಬರಲಿ, ಮೋದಿಗೋಸ್ಕರ? ಮೋದಿಗೋಸ್ಕರ. ಯಾಕಂದ್ರೆ ಮಾದೇವಪ್ಪ ಅವರ ಮಗ ಇಲ್ಲೇ ಸ್ಥಳೀಯವಾಗಿರುವಂಥವ್ರು. ಇಲ್ಲ, ಮೋದಿಗೋಸ್ಕರ ಸರ್. ಹೌದು. ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲಿ ಸಂಸದರಾಗಿದ್ರು. ಸೊ ಈಗ ಅವರು ಇನ್ನೂ ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಡಿಸೈಡ್ ಮಾಡಿಲ್ಲ. ಅದೇನಾದ್ರು ಈ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ ಅಂತ? ಬೀರ್ಬೋದು ಸರ್. ಅದು ಅವರು ಕಾಂಗ್ರೆಸ್ ಅವರು ಹೋಗ್ಬೇಕಾ ಅಥವಾ ಬಿಜೆಪಿಲೇ ಇರ್ಬೇಕು? ಅವರು ಯಾರು? ಬಿಜೆಪಿಲಿ ಇರೋದೇ ಒಳ್ಳೇದು, ಉತ್ತಮ. ನಮ್ಮ ಸೆಂಟ್ರಲ್ಲೂ ಅದೇ ಬಂತ ಕಾಂಗ್ರೆಸ್. ಯಾರು ಪ್ರಧಾನಮಂತ್ರಿ ಯಾರಾಯ್ತು? ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ದೊಡ್ಡ ಸಾಹೇಬ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಕಾರ್ಯದ ಅಧ್ಯಕ್ಷರು, ಪ್ರಧಾನಿ. ಇವ್ರಿಗೆ ಚೂಸ್ ಮಾಡ್ರ ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ. ಪ್ರಧಾನಮಂತ್ರಿ ಆಗೋದು? ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ. ಸಿದ್ದರಾಮಯ್ಯ ಅವರಿಗೆ ಅವರು ಇವರು ಒಂದೇ ಜೋಡಿ ಎತ್ಕೊಳಂಗೆ ಬೆಳಿತಾ ಇರ್ಬೇಕು. ಜೋಡಿ ಎತ್ಕೊ ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯಕ್ಕ, ಡೆಲ್ಲಿಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಅದ್ರ ಮುಂದ ನಾವು ನೀವುಗಳೆಲ್ಲ ಕೈ ಜೋಡಿಸ್ಬೇಕು, ಅದ್ರ ಕರ್ತವ್ಯ. ಸಿದ್ದರಾಮಯ್ಯನವರು ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿ, ಪ್ರಧಾನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಅದು MLA ಅಲ್ಲ, MP ದರ್ಶನ್ ಅವರು ಅಲ್ಲಿಗೆ ಕ್ಯಾಚ್. ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವರುಣಾ ಕ್ಷೇತ್ರದ ಸಿದ್ದರಾಮನ ಉಂಡಿಯಲ್ಲಿದ್ದಾವೆ. ಸಿದ್ದರಾಮನ ಉಂಡಿ CM ಸಿದ್ದರಾಮಯ್ಯ ಅವರ ಹುಟ್ಟೂರು. ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ, ಹೇಗಿದೆ ಸರ್? ಸರ್, ಸಿದ್ದರಾಮಯ್ಯನವರ ಸ್ವಗ್ರಾಮ ಆದ್ದರಿಂದ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಕಳೆದ ಬಾರಿ ಧ್ರುವಣ್ಣನವರು ಸೋಲನ್ನು ಅನುಭವಿಸಿದ್ರು. ಆ ಭಾಗಕ್ಕೆ ಈಗ SC ಮಾದೇವಪ್ಪನವರ ಮಗನಾದ ಅಂತ ಸುನಿಲ್ ಬೋಸ್ನವ್ರನ್ನ ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಕೈ ತಲುಪ್ತಾ ಇದ್ದಾವೆ. ನಮ್ಮ ಡಿಗ್ರಿ ಮಕ್ಕಳೆಲ್ಲ ಓದ್ಬಿಟ್ಟು ಹೆಣ್ಮಕ್ಕ ನಿಮ್ಗೆಲ್ಲ ಓಟ್ ಕೊಡ್ತೀವಿ ಅಂತ ಹೇಳಿದಮ್ಮ. ಯಾರು ಕೆಲಸ ಕೊಡಿಸ್ತಾ ಇಲ್ವಾ? ಯಾರು ಕೊಡಿಸ್ತಾ ಇಲ್ಲ. ಕೇಳಿದಿರ ಕೆಲಸನ? ಕೇಳಿಸಿ ಎಲ್ಲರೂ ಕೊಟ್ಟಿಮಿ ನಾವು. ಸಿದ್ದರಾಮಯ್ಯ ಅಂತವನು ಕೊಟ್ಟಿಮಿ ಅವ್ರಿಗೂ, ಅವರು ಕೊಡ್ಸಿಲ್ಲ. ನಾನು ಇವರು ನನ್ನ ಮಕ್ಕ ಡಿಗ್ರಿ ಮೂರು ಮಕ್ಕ ಹೆಣ್ಮಕ್ಕ. ನಾನು ಮೈಸೂರು ಓದಿಸ್ತಾವನಿ. ಒಬ್ರು ಒಂದು ಕೆಲಸನೂ ಕೊಟ್ಟಿಲ್ಲ. ಹೆಂಗೆ ಓಟ್ ಹಾಕೋದು ಇವ್ರಿಗೆ? ಆಮೇಲೆ ಜನಗಳಿಗೆ ವಿಟಮಿನ್ ಕೊಡದೋದ್ರೂ ಅವರು ಶಕ್ತಿ ಬರಲ್ವಲ್ಲ, ಅದರಿಂದ ವಿಟಮಿನ್ ಎಮ್ಮೆ ಪ್ರಮುಖವಾದದ್ದು. ಯಾವ ಡಾಕ್ಟರ್ಗಳು ಬರೆಯಲ್ಲ ಅಲ್ವಾ ಇದನ್ನ? ಯಾವ ಡಾಕ್ಟರ್ ಹತ್ರನೂ ಇರಲ್ಲ ಸರ್. ಸದ್ಯಕ್ಕೆ ಇದು ವಿಟಮಿನ್ ಎಮ್ ಇರೋದೇ ರಾಜಕಾರಣಿಗಳ ಹತ್ರ. ವಿಟಮಿನ್ ಎಮ್ಮು ತತ್ತಾರೆ, ಜನಗಳಿಗೆ ಕೊಡ್ತಾರೆ, ಜನಗಳಿಗೆ ಶಕ್ತಿ ತುಂಬ್ತಾರೆ, ಪುನಃ ಮತ್ತೆ ಜನಗಳಿಂದ ಅವ್ರ ಶಕ್ತಿ ತುಂಬಿಸ್ಕೊತಾರೆ. ಮೋದಿನೇ ಗ್ಯಾರಂಟಿ. TV9 ಅವರು ಎಲೆಕ್ಷನ್ ಆದಮೇಲೆ ಎಣಿಕೆ ಆದಮೇಲೆ ಬನ್ನಿ ಸಿದ್ದರಾಮಯ್ಯಗೆ ಇದೇ ಸರ್ಕಲ್ಗೆ ಮೋದಿನೇ ಗ್ಯಾರಂಟಿ. ಹೌದು, 100ಕ್ಕೆ 100 ಮೋದಿನೇ.
ನಮ್ಮ ನೀರಿಲ್ಲ ಅಷ್ಟೇ. ಏನ್ ನೀರಿಲ್ಲ? ನೀರೇ ಇಲ್ಲ ಸರ್. ಒಂದು ವಾರ ಆಗದ ನೀರ್ ಬಿಟ್ಟು ಇಲ್ಲಿ ಅದಕ್ಕೆ ಇಲ್ಲಿ ಕಚ್ಚಾಡ್ತಿರೋದು. ಸಿದ್ದರಾಮಯ್ಯ ಅವ್ರ ಊರು ಇದು. ಸಿದ್ದರಾಮಯ್ಯನವ್ರಿಗೆ ಇರೋದು ನನ್ಗೆ ಗೊತ್ತಿಲ್ಲ. ನೀರಿಲ್ಲ ಒಟ್ಟು ನೀರ್ ಕೇಳ್ತಾವೆ ನಾವು ಅಷ್ಟೇ. ಸಿದ್ದರಾಮಯ್ಯ ಅವ್ರ ಊರ್ ತಾನೆ ಇದು? ಸಿದ್ದರಾಮಯ್ಯನವ್ರೆ. ಸಿದ್ದರಾಮನುಂಡಿ. ಸಿಎಂ ಊರಲ್ಲೇ ನೀರಿಲ್ವಾ? ನೀರಿಲ್ಲ ಅದಕ್ಕೆ ಇಲ್ಲಿ ಕಚ್ಚಾಡ್ತವೆ. ಬಂದು ಇಟ್ಕೊಂಡು ನೋಡಿ ಅಲ್ಲೆಲ್ಲ ಕರ್ಕೊಂಡ್ ಬಂದವ್ರು ಯಾರಪ್ಪ ಇಂಜಿನಿಯರ್ ಎಲ್ಲ ಬಂದವ್ರ ಕಿತ್ತಾಡ್ತವೆ. ಎಷ್ಟು ದಿನದಿಂದ ಇಲ್ಲ ನೀರು? ಒಂದು ವಾರ ಆಯ್ತು ಸರ್ ನೀರು. ಏನ್ ಹೇಳ್ತಾರೆ? ಅದೇ ಬಂದು ಬಿಡ್ತೀವಿ ನೀರ್ ಬತ್ತಿಲ್ಲ ಅಂತಾರೆ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡರು ನಮ್ಮ ಜೊತೆಗಿದ್ದಾರೆ. MP ಎಲೆಕ್ಷನ್ ಬಂದಿದೆ. ಹಿಂದೆ MLA ಎಲೆಕ್ಷನ್ ಬಂದಾಗ್ಲೂ ಹೇಳಿದ್ರಿ ವರುಣ ಲಕ್ಕಿ ಸಿದ್ದರಾಮಯ್ಯ ಅವ್ರಿಗೆ ನಿಂತರೆ CM ಆಯ್ತಾರೆ ಅಂತ. ಈಗ ಹೇಗಿದೆ? ಈಗಲೂ ಗೆದ್ದೇ ಗೆಲ್ತಾರೆ ಬಿಡಿ. ಯಶಮಾದಪ್ಪ ಗೆಲ್ತೇ ಗೆದ್ದಿರ್ತಾರೆ ಗ್ಯಾರಂಟಿಯಾಗಿ. ಗೆಲ್ಲೋದು ಮಾತ್ರ ನಿಶ್ಚಿತ. ಯಾವ ಕಾರಣಕ್ಕೋಸ್ಕರ ಸುನಿಲ್ ಬೋಸ್ ಗೆಲ್ತಾನೆ ಅಂತ ಎಲ್ಲ ಗೊತ್ತದ ನಮ್ಗೆ. ಸತಿ ಅವರು ಗೆದ್ದೇ ಗೆಲ್ತಾರೆ. ಏನಾಯ್ತು ಈ ಸಲ? ಗೆದ್ದೇ ಗೆಲ್ತಾರೆ. ಗೆದ್ಬಿಟ್ಟು ಅವರು ಪ್ರಧಾನಮಂತ್ರಿ ಆಯ್ತಾರ. ಯಾರು? ನಮ್ಮಣ್ಣವ್ರಿ. ನಿಮ್ಮಣ್ಣವರೇ ಪ್ರಧಾನಮಂತ್ರಿ ಆಯ್ತಾರ? ಗ್ಯಾರಂಟಿ. ಹಿಂದೂ ವಿರೋಧಿಗಳಾಗಿದ್ರೆ ರಾಮ ಮಂದಿರನ ಇರ್ತಕ್ಕಂಥ ರಾಮ ಮಂದಿರನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ಇದನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಯಾಕೆ ಮಾಡಬೇಕಾಗಿತ್ತು ಅವರು? ಇಲ್ಲೇ ಸಿದ್ದರಾಮೇಶ್ವರನ ದೇವಸ್ಥಾನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಈಗ ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನ ಮಾಡಿದ್ದೀವಲ್ಲ, ಅದಕ್ಕೂ ಕೂಡ ವಿಗ್ರಹ ಕೊಡಿಸಿ ಅವರು ಅವ್ರದ್ದೇ ಅಂತ ಒಂದು ಇದನ್ನು ಮಾಡಿದ್ದಾರೆ. ಯಾಕೆ ಮಾಡಬೇಕಾಗಿತ್ತು ಹಿಂದೂ ವಿರೋಧಿಗಳಾಗಿದ್ದರೆ? ಇವೆಲ್ಲ ಹಿಂದೂ ದೇವಾಲಯಗಳು ತಾನೇ ಇಲ್ಲಿ. TV9 ಮತಯಾತ್ರೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಮೀಸಲು ಕ್ಷೇತ್ರ ಚಾಮರಾಜನಗರದಲ್ಲಿ ಪರಿಶಿಷ್ಟ ಜಾತಿಯ ಅತಿ ಹೆಚ್ಚು ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 5 ಲಕ್ಷ SC ಮತದಾರರಿದ್ರೆ 3,80,000 ಲಿಂಗಾಯತ, 2.5 ಲಕ್ಷ ST ಮತದಾರರು, 2 ಲಕ್ಷ ಉಪ್ಪಾರ, 1.5 ಲಕ್ಷ ಒಕ್ಕಲಿಗ, 1,20,000 ಕುರುಬ, 80,000 ಮುಸ್ಲಿಂ ಮತ್ತು 2 ಲಕ್ಷ ಇತರೆ ಸಮುದಾಯದ ಮತದಾರರಿದ್ದಾರೆ. ಲೋಕಸಭಾ ಚುನಾವಣೆ ಮೋದಿ ಯಾವ ಕಾರಣಕ್ಕೆ ನಾವೇನ್ ಮಾಡ್ತಾನೆ ಸಿದ್ದರಾಮಯ್ಯ? ಏನು ಮಾಡಲ್ಲ. ನಮ್ಮ ಹೇಳ್ತಾರ ಕೈಸ್ಬಿಟ್ಟಣ. ಎಲ್ಲಿಗೆ? ಬಸ್ ಫ್ರೀ ಬಿಟ್ಬಿಟ್ಟಲ್ಲ, ಎಲ್ಲ ಹೊಂಟೋಗ್ರ ಅಡುಗೆ ಮಾಡೋರಿಲ್ಲ. ಈಗ ಹೇಳ್ತಾರೆ ನಮ್ಮ ಹೆಂಡ್ರಿ ಎಲ್ಲ ಹೊಂಟೋಗ್ರ ಅಂತ. ಏನಕ್ಕೆ? ಫ್ರೀ ಬಸ್ಸು ಹೊಂಟವ್ರು ಹೇಳಿಲ್ವಾ ನಿಮ್ಗೆ? ಅದೇ ಬರ್ತೀನಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಯ್ತಾರ, ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ಅಂತಾರ. ಈಗ ಅಡ್ಗೆ ಮಾಡ್ರ ನಾವೇ ಮಾಡ್ಕೋಬೇಕು. ನೀವೇ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಮಾಡ್ಕೊಟ್ರೆ ಅಡ್ಗೆ, ಸಿದ್ದರಾಮಯ್ಯ ಮಾಡ್ಕೊಟ್ರೆ ಅಡ್ಗೆ ನಾವೇ ಮಾಡ್ಕೊಂಡು ನಾವೇ ಉಣ್ಬೇಕು. ನೋಡ್ರಿ ಸರ್ಕಾರಕ್ಕೆ ನಾವೇ ಹೋಗ್ಬೇಕೀಗ. ಮೊದಲು ನಮ್ಮ ಹೇಳ್ತೀರಿ ಮಾಡ್ತಿರು. ಈಗ ಎಲ್ಲಿದ್ದಾರೋ? ಮೋದಿ ಅವ್ರು ಬಂದ್ಬಿಟ್ಟ ಮೇಲೆ ಇನ್ನು ಕತೆ ಮುಗಿತಿದ್ರು. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ತಕ ಏನ್ ಮಾಡ್ತಾರೆ? ಫ್ರೀ ಬಸ್ ಕೊಟ್ಟವ್ರೆ, 2,000 ರೂಪಾಯಿ ಮನೆ ಕೊಡ್ತಾರೆ. ಕೇಳ್ತೀರಾ? ಎಣ್ಣೆ ಎಷ್ಟು ಜಾಸ್ತಿ ಆಗೈತೆ ಕೇಳಿದಿರಾ? ಫ್ರೀ ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದಾವ ಇಲ್ವಾ? ಫ್ರೀ ಗ್ಯಾರಂಟಿ ನಮ್ ತಕ ಕೊಡ್ತಿರೋದು 130% ಎಣ್ಣೆಗೆ. ಇವ್ರನ್ನ ಕೇಳೆ ನೀನು. ಸಿದ್ದರಾಮಯ್ಯಕ್ಕೆ ಕೇಳ್ತೀಯ ನೀನು? ಸಿದ್ದರಾಮಯ್ಯ ಕೇಳ್ತೀಯ ನೀನು? ಹೆಂಗದ ಎಲೆಕ್ಷನ್ ಅಂತ? ಹೆಂಗೆ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಬೂತ್ ಹತ್ರಕ್ಕೆ ಹೋದ್ಮೇಲೆ ಯಾವ ರೀತಿ ಆಯ್ತದೆ ಆ ರೀತಿ ಆಯ್ತದೆ. ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ. ಸಿಎಂ ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ HC ಮಹದೇವಪ್ಪಗೆ ಇದು ಪ್ರತಿಷ್ಠೆಯ ಕಣವಾಗಿದ್ರೆ ಬಿಜೆಪಿಗೆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತಹ ಸವಾಲು ಎದುರಾಗಿದೆ. ಇದು ಇಂದಿನ TV9 ಮತಯಾತ್ರೆ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದ ಮಾಹಿತಿ ವಿವರಣೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.